ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ. ರಿಪಬ್ಲಿಕ್ ಆಫ್ ಭದ್ರಾವತಿಯ ಮತ್ತೊಂದು ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರಿ ಅಧಿಕಾರಿಗೆ ನಿಂದಿಸಿದವರು ಇನ್ನೂ ಕೂಡ ಬಿಂದಾಸ್ ಆಗಿದ್ದಾರೆ. ಶಾಸಕರ ಮಗ ಅಂತ ಪೊಲೀಸರು ಸುಮ್ಮನೆ ಕುಳಿತ್ರ ಹಾಗಾದ್ರೆ ಕಾಕಿ ತನಿಖೆಯ ಮೇಲೆ ಒತ್ತಡವನ್ನ ಹಾಗಾದ್ರೆ ಯಾರು ಹಾಕ್ತಾ ಇದ್ದಾರೆ? ಈ ಪ್ರಶ್ನೆ ಉದ್ಭವ ಆಗಿದೆ. ಇತ್ತೀಚೆಗಷ್ಟೇ ಈ ರಿಪಬ್ಲಿಕ್ ಆಫ್ ಭದ್ರಾವತಿಯ ಸ್ಟೋರಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಶಾಸಕ ಸಂಗಮೇಶ್ ಅವರ ಪುತ್ರ ಮಹಿಳಾ ಅಧಿಕಾರಿಯ ವಿರುದ್ಧ ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ರು, ನಿಂದನೆಯನ್ನ ಮಾಡಿದ್ರು ಅನ್ನುವಂಥ ವಿಚಾರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಏನಾಯ್ತು ಹಾಗಾದ್ರೆ? ಭದ್ರಾವತಿ ಕೇಸ್ನಲ್ಲಿ ಹಾದಿ ತಪ್ತಾ ಇದೆಯಾ ಕಾಕಿ ವಿಚಾರಣೆ? ಈ ಅನುಮಾನ ಈಗ ಕಾಡ್ತಾ ಇದೆ. ಎಂಎಲ್ಎ ಮಗನ ಕೇಸ್ ಅಂತ ಪೊಲೀಸರು ಹಿಂದೇಟು ಹಾಕ್ತಾ ಇದ್ದಾರಾ? ಮಹಿಳಾ ಅಧಿಕಾರಿಗೆ ನಿಂದನೆ ಕೇಸ್ನಲ್ಲಿ 3 ಬಂಧನ ಮಾಡಲಾಗಿದೆ. ಮೊಬೈಲ್ನಲ್ಲಿ ಅಶ್ಲೀಲ ಪದ ಬಳಸಿ ನಿಂದಿಸಿದವರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ರಕ್ಷಣೆಯೇ ಪೊಲೀಸರು ಯತ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಯ ದೂರಿನಲ್ಲಿ 7 ರಿಂದ 8 ಜನ ಅಪರಿಚಿತರು ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಅಜಯ್, ವರುಣ್, ರವಿ ಈ 3ರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಉಳಿದವರ ಕತೆ ಏನಾಯ್ತು ಹಾಗಾದ್ರೆ? 7 ಮಂದಿ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ, 7 ರಿಂದ 8 ಜನ ಅಂತ. ಕೇವಲ 3ರನ್ನ ಮಾತ್ರವೇ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರೋದು. ಉಳಿದವರ ಕತೆ ಏನಾಯ್ತು ಹಾಗಾದ್ರೆ? ಅದರಲ್ಲೂ ಕೂಡ ಪ್ರಮುಖವಾಗಿ ನೇರವಾಗಿ ಫೋನ್ನಲ್ಲಿ ನಿಂದನೆಯನ್ನ ಮಾಡಿದಂಥ, ಬೆದರಿಕೆಯನ್ನ ಹಾಕಿದಂಥ ಶಾಸಕರ ಪುತ್ರನ ರಕ್ಷಣೆಗೆ ಪೊಲೀಸರು ಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಅನುಮಾನಗಳು ಕಾಡುತ್ತೆ. ಪೊಲೀಸರು ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ನನ್ನ ರಕ್ಷಣೆ ಮಾಡುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ. ಇನ್ನು ಈ ಪ್ರಕರಣದಲ್ಲಿ ಹಲ್ಲೆ ಪ್ರಕರಣಕ್ಕೆ ತಿರುವು ನೀಡಿದ್ದು ಮೊಬೈಲ್ ಕರೆ. ಅವಾಚ್ಯ ಶಬ್ದಗಳ ಬಳಕೆಗೆ ಕಾರಣವಾಗಿದ್ದಂತ ಮೊಬೈಲ್ ಎಲ್ಲಿ ಹಾಗಾದ್ರೆ? ಬಾಯಿಗೆ ಬಂದಂತೆ ಮಾತನಾಡಿದ ಎಂಎಲ್ಎ ಮಗನನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ. ಅಧಿಕಾರಿಗೆ ಅಜಯ್ ಮೊಬೈಲ್ ತಂದುಕೊಟ್ಟಿರೋದು ನಿಜಾನ? ಅಧಿಕಾರಿಗೆ ನಿಂದಿಸಿದಂತ ಮೊಬೈಲ್ ಅನ್ನ ಇನ್ನೂ ಕೂಡ ಪೊಲೀಸರು ಸೀಸೆ ಮಾಡಿಲ್ವಾ? ಎಲ್ಲವೂ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅಜಯ್ ಬಳಿ ಇದ್ದಂತಹ ಬೇರೆ ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಂಡ್ರ ಅನ್ನುವಂತಹ ಅನುಮಾನಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಅಸಲಿ ಮೊಬೈಲ್ ಪೊಲೀಸರು ಸೀಸೆ ಮಾಡಿಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೊಬೈಲ್ FSL ಗೆ ಕಳುಹಿಸುವಂತ ಪ್ರಶ್ನೆಯೇ ಉದ್ಭವಿಸಿಲ್ಲ. FSL ಗೆ ಕಳುಹಿಸಿದ್ರು ಕೂಡ ಸತ್ಯ ಹೊರಬರಲ್ಲ ಅನ್ನುವಂತ ಧೈರ್ಯ ಈ ಆರೋಪಿಗಳಿಗೆ ಇದ್ದಂತೆ ಕಂಡು ಬರ್ತಾ ಇದೆ. ಸುವರ್ಣ ನ್ಯೂಸ್ ನಲ್ಲಿ ಮಹಿಳಾ ಅಧಿಕಾರಿಯ ಹೇಳಿಕೆಯ ವಿಡಿಯೋ ಕೂಡ ಪ್ರಸಾರ ಮಾಡಿದ್ವಿ. ಅಧಿಕಾರಿ ಹೇಳಿಕೆಯ 47 ಸೆಕೆಂಡ್ನ ವಿಡಿಯೋವನ್ನ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು. ಹೇಳಿಕೆಯನ್ನ ಪರಿಗಣಿಸದೆ ತನಿಖೆಯನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಪೊಲೀಸರು ಅನ್ನುವಂತ ಅನುಮಾನಗಳು ಈಗ ಬಲವಾಗಿ ಕಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.